ಮಹಾಸ್ವಾಮಿ, ನಮ್ಮ ಪಾಲ್ಗೆ ದೇವರು ಬಂದಾಗ ಬಂದ್ರಿ. ಬರ್ದೇ ಹೋಗಿದ್ದಿದ್ರೆ ನನ್ನ ಗಂಡನ ಸ್ಥಿತಿ ಅದು ಏನಾಗ್ತಾ ಇತ್ತೋ ಏನೋ. ನಾವು ಬಡವರೇ ಇರ್ಬೋದು, ಆದ್ರೆ ಕಳ್ಳರಲ್ಲ. ನನ್ನ ಗಂಡ ಹಾಗೆಲ್ಲ ಕದಿಯೋನಲ್ಲ. ಹೆದರಬೇಡಿ ಅಮ್ಮ, ಭಗವಂತ ಇದ್ದಾನೆ, ಆರಾಮವಾಗಿರಿ. ಎಲ್ಲವನ್ನು ಅವನೇ ನೋಡ್ಕೊಳ್ತಾನೆ, ನೀವು ಸಂತೈಸಿಕೊಳ್ಳಿ. ಅಲ್ಲ ಗುರುಗಳೇ, ಈಗ ನನ್ನ ಕುತ್ತಿಗೆ ಸರದ ಗತಿ ಏನು? ನಿಮ್ಮ ಪ್ರಕಾರ ಕಳ್ಳತನ ಅನ್ನೋದು ತಪ್ಪಲ್ವೇ? ಕಳ್ಳತನ ಮಾಡೋದು ಮಹಾ ತಪ್ಪು, ಆದರೆ ದುಡುಕುವುದು ಅದಕ್ಕಿಂತ ಮಿಗಿಲಾದ ತಪ್ಪು. ಈತನೇ ಕಳ್ಳತನ ಮಾಡಿದ್ದಾನೆ ಅಂತ ತಾವು ಹೇಗೆ ಹೇಳ್ತೀರಿ? ವಿನಾಕಾರಣ ಈ ಅಮಾಯಕನನ್ನು ಹಿಂಸಿಸಬೇಡಿ. ನೊಂದವರ ನಿಟ್ಟುಸಿರು ಒಳ್ಳೆಯದಲ್ಲ. ನೀವು ಹೇಳ್ತಿರೋದೆಲ್ಲ ಸರಿ ಸ್ವಾಮಿ, ಆದರೆ ಈ ಹಿಂದೆ ಇವನು ನನ್ನ ಉಂಗುರ ಕದ್ದಿದ್ದ. ಉಂಗುರದ ಸಮೇತ ನನ್ನ ಕೈಗೆ ಸಿಕ್ಬಿದ್ದಿದ್ದ. ಬೇಕಿದ್ರೆ ಕೇಳಿ. ಏನಪ್ಪ, ನೀನು ನಿಜಕ್ಕೂ ಇವರ ಉಂಗುರವನ್ನು ಕದ್ದಿದ್ದೀಯಾ? ಯಜಮಾನ್ರೆ, ತುಂಬ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ಸಹಾಯ ಮಾಡಿ. ನಾನು ನಿಮ್ಮ ಹತ್ರ ಬಿಟ್ಟು ಬೇರೆ ಎಲ್ಲೂ ಕೆಲಸ ಮಾಡ್ತಿಲ್ಲ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಯಜಮಾನ್ರೆ. ಏಯ್, ಬರೀ ಸಾಲ ಕೇಳೋದೇ ಆಗೋಯ್ತು ನಿಂದು. ಆಗಲ್ಲ, ಹೋಗೋ. ಯಜಮಾನ್ರೆ, ನನ್ನ ಹೆಂಡ್ತಿಗೆ ಮೈಗೆ ಹುಷಾರಿಲ್ಲ, ಪಂಡಿತರ ಹತ್ರ ತೋರಿಸಿದ್ದೀನಿ, ದುಡ್ಡು ಕೊಡದೆ ಅವ್ರು ಔಷಧಿ ಕೊಡಲ್ಲ, ದಯವಿಟ್ಟು ಸಹಾಯ ಮಾಡಿ ಯಜಮಾನ್ರೆ. ಪುಟ್ಟರಾಜು, ಸುಮ್ಮನೆ ಯಾಕೋ ನಿನ್ನ ಹೆಂಡ್ತಿಗೆ ಔಷಧಿ ಕೊಡಿಸ್ತೀಯ? ಯಜಮಾನ್ರೆ, ಅವಳಿಗೆ ಕಾಯಿಲೆ ಗುಣ ಆಗ್ಬೇಕಲ್ವಾ? ಹೌದಪ್ಪ, ಅಷ್ಟು ಖರ್ಚು ಮಾಡಿದ್ರು ನಿನ್ನ ಹೆಂಡ್ತಿ ಉಳಿತಾಳೇನೋ? ಅವಳಿಗೆ ಔಷಧಿ ಕೊಡ್ಸೋಕೆ ಹೋಗ್ಬೇಡ, ಇರೋಷ್ಟು ದಿನ ಇದ್ದು ಸತ್ತೋಯ್ತಾಳೆ. ಅಯ್ಯೋ, ಹಾಗೆ ಅನ್ಬೇಡ್ರಿ ಯಜಮಾನ್ರೆ, ನನಗೆ ನನ್ನ ಹೆಂಡ್ತಿ ಉಳಿಬೇಕು, ಅವಳು ಚೆನ್ನಾಗಿರ್ಬೇಕು. ನೀವು ಚಿಂತೆ ಮಾಡಬೇಡಿ, ನಾವು ಗಂಡ ಹೆಂಡ್ತಿ ದುಡ್ದು ನೀವು ಸಾಲ ತೀರಿಸ್ತೀವಿ. ಪುಟ್ಟರಾಜು, ನಿನ್ಗೆ ಅರ್ಥ ಆಗ್ತಿಲ್ಲ. ನಿನ್ನ ಹೆಂಡ್ತಿ ನನ್ನ ತೋಟದಲ್ಲಿ ಕೆಲಸ ಮಾಡಿ ಸಾಲ ತೀರಿಸ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ನೋಡು, ಯಾವುದು ಉಪಯೋಗ ಇಲ್ವೋ ಅದ್ರ ಮೇಲೆ ಬಂಡವಾಳ ಹಾಕೋ ಮನಸ್ಸು ನನಗಿಲ್ಲ. ನಾನು ಕೊಡಲ್ಲ ಅಂದ್ರೂ ಕೊಡಲ್ಲ, ಬಾಯಿ ಮುಚ್ಕೊಂಡು ಹೋಗು. ಯಜಮಾನ್ರೆ, ಹಾಗನ್ಬೇಡಿ, ನಾನು ಅವಳನ್ನ ಉಳಿಸ್ಕೋಬೇಕು, ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಋಣ ಯಾವತ್ತೂ ಇಟ್ಕೊಳ್ಳೋದಿಲ್ಲ, ಬೇಕಾದ್ರೆ ನಿಮ್ಮ ಕಾಲಿ ಬಿಡ್ತೀನಿ ಯಜಮಾನ್. ಏಯ್, ಹೋಗಲೇ, ಕಾಲು ಹಿಡಿಯೋರಿಗೆಲ್ಲ ಸಾಲ ಕೊಟ್ಟರೆ ನಾನು ಉಳಿತೀನೇನೋ? ಹಾಗನ್ಬಿಡಿ ಯಜಮಾನ್ರೆ. ಯಜಮಾನ್ರೆ, ದಯವಿಟ್ಟು ಸಹಾಯ ಮಾಡಿ, ನಿಮ್ಮ ಬಿಟ್ಟು ಯಾರು ಗೊತ್ತಿಲ್ಲ ರೀ ನಮಗೆ. ಆಗಲ್ಲ ಅಂತ ಹೇಳಲಿಲ್ಲ, ಹೋಗಲೇ. ಯಾವಾಗಲೂ ಸಾಲ ಸಾಲ ಅಂತ ಬಂದ್ಬಿಡ್ತಾನೆ. ಅಯ್ಯೋ, ನಾನು ಉಂಗುರನೇ ಕಾಣಿಸ್ತಿಲ್ವಲ್ಲ. ಯಜಮಾನ್ರೆ, ಅಯ್ಯೋ ಕಳ್ಳ ನನ್ನ ಮಗನೇ, ನನ್ನ ಉಂಗುರನೇ ಕದಿಯೋಷ್ಟು ಧೈರ್ಯ ಬಂತ ನಿನಗೆ? ಏಯ್, ಏನ್ರ ನೋಡ್ತಾ ಇದ್ದೀರಾ? ಪಾರ್ಸ್ರೋ ನನ್ನ ಮಗನಿಗೆ 4. ಉಂಗ್ರ ಹಾಕ್ರೋ. ಉಂಗ್ರ ಕದ್ದಿತ್ತಿ, ನಮ್ಮ ಉಂಗ್ರವಾ? ಏನು ಮಾಡಿಲ್ರಿ? ಯಾಕಣ್ಣ ನನ್ನ ಗಂಡ ನೋಡಿತಾ ಇದ್ದೀರಾ? ಬಿಡಿ ಅಣ್ಣ, ನನ್ನ ಗಂಡ ಏನ್ ತಪ್ಪು ಮಾಡಿದಾರಣ್ಣ? ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ಹೊಡಿಬಾರ್ದು? ಕಳ್ಳನ ಮಗ ಇವನು. ನನ್ನ ಕಡಿದ್ರ ಕಡೆ ನನ್ನ ಉಂಗುರ ಕದಿದ್ದಾನೆ. ಇಲ್ಲ ಅಣ್ಣ, ಇವರು ಕಳ್ತನ ಮಾಡೋ ಅಂತ ಮನುಷ್ಯ ಅಲ್ಲ. ಇವ್ರಿಗಂತ ಬುದ್ಧಿನೂ ಇಲ್ಲ. ಏನೋ ಅಚಾತುರ್ಯ ಆಗೋಗಿರ್ಬೋದಣ್ಣ, ಆದರೆ ಅದಕ್ಕೆ ಇವ್ರಿಗೆ ಶಿಕ್ಷೆ ಕೊಡಬೇಡಿ ಅಣ್ಣ. ಇದೊಂದೇ ಒಂದ್ಸಲ ಅವಕಾಶ ಕೊಟ್ಟು ಇವ್ರನ್ನ ಕ್ಷಮಿಸಿ ಬಿಟ್ಬಿಡಿ ಅಣ್ಣ. ಏಯ್, ಈ ಅಮ್ಮನ ಮಾತು ಏನಾರು ಕೇಳ್ತಾ ಇದ್ದೀರಾ? ಹೇಳ್ಕೊಂಬಲ್ವ ಪಂಚಾಯತಿ ಕಟ್ಟೆ.